ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದಷ್ಟು ಮಹತ್ವದಾಗಿದೆ. ಇಂದಿನ ಆಧುನಿಕ ಜೀವನದಲ್ಲಿ ಹಲವರು ಜಿಮ್ ಮೆಂಬರ್ಶಿಪ್ಪಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಅವರಿಗೆ ಜಿಮ್ಗೆ ಹೋಗಲು ಸಮಯವೇ ಸಿಗುವುದಿಲ್ಲ. ಆದರೆ ಜಪಾನ್ ದೇಶದ ಸಾವಿರಾರು ವಯೋವೃದ್ಧರು ಯಾವುದೇ ಹಣ ಖರ್ಚು ಮಾಡದೆ, ಯಾವುದೇ ಯಂತ್ರಗಳಿಲ್ಲದೆ ತಮ್ಮ ಮನೆಯಲ್ಲೇ ಮಲಗುವ ಮೊದಲು ಕೆಲವು ಸರಳ ವ್ಯಾಯಾಮಗಳನ್ನು ಮಾಡಿ 90 ವರ್ಷವಾದರೂ ಚುರುಕಾಗಿ ಬದುಕುತ್ತಿದ್ದಾರೆ. ಸ್ನೇಹಿತರೆ, ರಾತ್ರಿ ಸಮಯದಲ್ಲಿ ನಾವು ಮಲಗಿದಾಗ ನಮ್ಮ ದೇಹದ ಒಳಗೆ ಹಲವು ಬದಲಾವಣೆಗಳು ನಡೆಯುತ್ತಿರುತ್ತವೆ. ನಮ್ಮ ಮೂಳೆಗಳು ನಿಧಾನವಾಗಿ ಗಟ್ಟಿಯಾಗುತ್ತವೆ, ರಕ್ತ ಸಂಚಾರ ನಿಧಾನವಾಗುತ್ತದೆ ಮತ್ತು ನರಗಳು ದುರ್ಬಲವಾಗಲು ಪ್ರಾರಂಭಿಸುತ್ತವೆ. ವಿಶೇಷವಾಗಿ ವಯಸ್ಸು 60 ದಾಟಿದ ನಂತರ ಪ್ರತಿ ವರ್ಷ ದೇಹದ ನರಗಳ ಶಕ್ತಿ ಸುಮಾರು 3% ಕಡಿಮೆಯಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಇದರಿಂದ ಬ್ಯಾಲೆನ್ಸ್ ತಪ್ಪಿ ಬೀಳುವ ಅಪಾಯ ಹೆಚ್ಚು. ಜಪಾನ್ನ ಸಂಶೋಧಕರು ಹೇಳುವಂತೆ ಮಲಗುವ ಮೊದಲು ಕೆಲವು ವಿಶೇಷ ಚಲನೆಗಳು ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಮಾಡಿದರೆ ದೇಹದ ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಸ್ನಾಯುಗಳು ಮೃದುವಾಗುತ್ತವೆ, ಲಿಂಫ್ಯಾಟಿಕ್ ಫ್ಲೋ ಉತ್ತಮವಾಗುತ್ತದೆ ಮತ್ತು ದೇಹ ರಾತ್ರಿ ಸಮಯದಲ್ಲಿ ರಿಪೇರಿ ಮೋಡಿಗೆ ಹೋಗುತ್ತದೆ. ಇದರಿಂದ ಬೆಳಗ್ಗೆ ಎದ್ದಾಗ ದೇಹ ಗಟ್ಟಿಯಾಗಿರುವ ಅನುಭವ ಆಗುವುದಿಲ್ಲ. ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ದೇಹವನ್ನು ಒಂದು ಯಂತ್ರದಂತೆ ಊಹಿಸಿಕೊಳ್ಳಿ. ದಿನಪೂರ್ತಿ ನಾವು ಕೆಲಸ ಮಾಡುತ್ತೇವೆ, ನಡೆಯುತ್ತೇವೆ, ಕುಳಿತುಕೊಳ್ಳುತ್ತೇವೆ, ಒತ್ತಡ ತೆಗೆದುಕೊಳ್ಳುತ್ತೇವೆ. ಈ ಎಲ್ಲಾ ಕಾರಣಗಳಿಂದ ಸ್ನಾಯುಗಳು ಗಟ್ಟಿಯಾಗುತ್ತವೆ, ರಕ್ತ ಸಂಚಾರ ನಿಧಾನವಾಗುತ್ತದೆ. ಆದರೆ ಮಲಗುವ ಮೊದಲು ಸಣ್ಣ ಸ್ಟ್ರೆಚಿಂಗ್ ಮತ್ತು ಆಳವಾದ ಉಸಿರಾಟ ಮಾಡಿದರೆ ದೇಹಕ್ಕೆ ಇಗೋ ವಿಶ್ರಾಂತಿ ಎಂಬ ಸಂದೇಶ ಹೋಗುತ್ತದೆ. ಆಗ ಸ್ನಾಯುಗಳು ಸಡಿಲವಾಗುತ್ತವೆ, ನರಗಳು ಶಾಂತವಾಗುತ್ತವೆ, ಹೃದಯದ ಬಡಿತ ಸಹ ನಿಧಾನವಾಗುತ್ತದೆ. ಲಿಂಫಾಟಿಕ್ ಸಿಸ್ಟಮ್ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಶುರು ಮಾಡುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ದೇಹದ ಸೆಲ್ಗಳು ರಿಪೇರಿಯಾಗುತ್ತವೆ, ಹಾಳಾದ ಕೋಶಗಳು ಸರಿಯಾಗುತ್ತವೆ. ಆದ್ದರಿಂದಲೇ ಈ ಸಣ್ಣ ಅಭ್ಯಾಸಗಳನ್ನು ರಾತ್ರಿ ರಿಪೇರ್ ವ್ಯಾಯಾಮ ಎಂದು ಕರೆಯುತ್ತಾರೆ. ಇದನ್ನು ಪ್ರತಿದಿನ 10 ನಿಮಿಷ ಮಾಡಿದರೂ ಕೆಲವೇ ದಿನಗಳಲ್ಲಿ ದೇಹ ಹಗುರವಾಗಿರುವ ಅನುಭವ ನಿಮಗೆ ತಾನೇ ಗೊತ್ತಾಗುತ್ತದೆ. ಸ್ನೇಹಿತರೆ, ಮೊದಲ ವ್ಯಾಯಾಮವನ್ನು ಫ್ಲೋಟಿಂಗ್ ಕ್ಲೌಡ್ ಬ್ರೀತಿಂಗ್ ಎಂದು ಕರೆಯುತ್ತಾರೆ. ಇದನ್ನು ಮಾಡಲು ಬೆನ್ನ ಮೇಲೆ ನೇರವಾಗಿ ಮಲಗಿ ಮೂಗಿನ ಮೂಲಕ ನಿಧಾನವಾಗಿ ಆಳವಾದ ಉಸಿರೆಳೆದು ಕೈಗಳನ್ನು ತಲೆಯ ಮೇಲೆ ಎತ್ತಬೇಕು. ನಂತರ ಸ್ವಲ್ಪ ಹೊತ್ತು ಉಸಿರು ಹಿಡಿದು ನಿಧಾನವಾಗಿ ಬಾಯಿಯಿಂದ ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತರಬೇಕು. ಈ ವ್ಯಾಯಾಮವನ್ನು 5 ಬಾರಿ ಮಾಡಬೇಕು. ಇದು ದೇಹವನ್ನು ರಿಲ್ಯಾಕ್ಸ್ ಮಾಡಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಈ ವ್ಯಾಯಾಮದ ಮುಖ್ಯ ಪ್ರಯೋಜನ ಏನೆಂದರೆ ಇದು ನಮ್ಮ ನರ ವ್ಯವಸ್ಥೆಯನ್ನು ಶಾಂತಗೊಳಿಸುತ್ತದೆ. ದಿನಪೂರ್ತಿ ಒತ್ತಡ, ಟೆನ್ಷನ್, ಚಿಂತೆಯಿಂದ ನಮ್ಮ ಮೆದುಳು ಸದಾ ಆಕ್ಟಿವ್ ಆಗಿ ಇರುತ್ತದೆ. ಆದರೆ ಈ ರೀತಿಯ ನಿಧಾನ ಉಸಿರಾಟ ಮಾಡಿದಾಗ ಮೆದುಳಿಗೆ ಶಾಂತಿ ಸಂದೇಶ ಹೋಗುತ್ತದೆ, ಹೃದಯದ ಬಡಿತ ನಿಧಾನವಾಗುತ್ತದೆ, ಬಿಪಿ ಕಡಿಮೆ ಆಗುತ್ತದೆ, ಮನಸ್ಸು ನಿಧಾನವಾಗಿ ನಿದ್ರೆಗೆ ಸಿದ್ಧವಾಗುತ್ತದೆ. ಇನ್ನೊಂದು ಮುಖ್ಯ ಪ್ರಯೋಜನ ಏನೆಂದರೆ ಕೈಗಳನ್ನು ಮೇಲೆ ಕೆಳಗೆ ಚಲಿಸುವುದರಿಂದ ಎದೆ ಭಾಗ ತೆರೆದುಕೊಳ್ಳುತ್ತದೆ, ಹೃದಯ ಹೆಚ್ಚು ಆಮ್ಲಜನಕವನ್ನು ಪಡೆಯುತ್ತದೆ. ಇದರಿಂದ ರಕ್ತ ಸ್ವಚ್ಛವಾಗುತ್ತದೆ, ದೇಹಕ್ಕೆ ಹೆಚ್ಚು ಎನರ್ಜಿ ಸಿಗುತ್ತದೆ. ಈ ವ್ಯಾಯಾಮವನ್ನು ಮಲಗುವ ಮೊದಲು ಮಾಡಿದರೆ ನಿದ್ರೆ ಬೇಗ ಬರುತ್ತದೆ, ಮಧ್ಯರಾತ್ರಿ ಎಚ್ಚರವಾಗುವುದು ಕಡಿಮೆಯಾಗುತ್ತದೆ ಮತ್ತು ಬೆಳಗ್ಗೆ ಎದ್ದಾಗ ದೇಹ ತುಂಬಾ ಹಗೂರವಾಗಿರುವ ಅನುಭವ ಆಗುತ್ತದೆ. ಸ್ನೇಹಿತರೆ, ಮುಂದಿನ ವ್ಯಾಯಾಮ ಬಂದು ಸಿಟ್ಟಿಂಗ್ ಮೌಂಟೇನ್ ಟ್ವಿಸ್ಟ್. ಇದನ್ನು ಮಾಡಲು ಹಾಸಿಗೆಯ ಅಂಚಿನಲ್ಲಿ ಕುಳಿತು ದೇಹವನ್ನು ನಿಧಾನವಾಗಿ ಬಲಗಡೆ ತಿರುಗಿಸಿ 10 ಸೆಕೆಂಡ್ ಹಿಡಿದುಕೊಳ್ಳಬೇಕು. ನಂತರ ಎಡಗಡೆ ತಿರುಗಬೇಕು. ಇದನ್ನು 3 ಬಾರಿ ಮಾಡಬೇಕು. ಇದು ಬೆನ್ನು ನೋವು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೇಹದ ಬ್ಯಾಲೆನ್ಸ್ ಉತ್ತಮವಾಗುತ್ತದೆ. ಈ ವ್ಯಾಯಾಮದ ವಿಶೇಷತೆ ಏನೆಂದರೆ
ಇದು ನಮ್ಮ ಮೆದುಳು ಮತ್ತು ಬೆನ್ನು ಹುರಿ ನಡುವಿನ ನರಗಳಿಗೆ ಸಣ್ಣ ಸ್ಟ್ರೆಚ್ ನೀಡುತ್ತದೆ. ದಿನಪೂರ್ತಿ ಕುಳಿತು ಕೆಲಸ ಮಾಡುವವರಿಗೆ ಈ ಟ್ವಿಸ್ಟ್ ತುಂಬಾನೇ ಉಪಯುಕ್ತ. ಇದರಿಂದ ಬೆನ್ನು ಗಟ್ಟಿ ಆಗುವುದು ಕಡಿಮೆಯಾಗುತ್ತದೆ. ಹೊಟ್ಟೆ ಭಾಗದ ಅಂಗಗಳಿಗೆ ಮಸಾಜ್ ಸಿಗುತ್ತದೆ. ಅದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಇನ್ನೊಂದು ಮುಖ್ಯ ಲಾಭ ಏನೆಂದರೆ ಈ ಟ್ವಿಸ್ಟ್ ಮಾಡಿದಾಗ ಬೆನ್ನು ಹುರಿಯ ಸುತ್ತಲಿನ ಸ್ನಾಯುಗಳು ಸಡಿಲವಾಗುತ್ತವೆ. ದೇಹದ ಪೋಶ್ಚರ್ ನಿಧಾನವಾಗಿ ಸರಿಯಾಗುತ್ತದೆ. ಮಲಗುವ ಮೊದಲು ಈ ವ್ಯಾಯಾಮ ಮಾಡಿದರೆ ಬೆನ್ನು ನೋವು, ಕುತ್ತಿಗೆ ನೋವು ಕಡಿಮೆಯಾಗುತ್ತದೆ ಮತ್ತು ಬೆಳಗ್ಗೆ ಎದ್ದಾಗ ದೇಹ ಸ್ಟಿಫ್ ಆಗಿರುವ ಅನುಭವ ಕಡಿಮೆಯಾಗುತ್ತದೆ. ಇದು ತುಂಬಾ ಸರಳವಾದ ವ್ಯಾಯಾಮ, ಆದರೆ ಪರಿಣಾಮ ಮಾತ್ರ ತುಂಬಾ ದೊಡ್ಡದ್ದು. ಮೂರನೇ ವ್ಯಾಯಾಮ ಬಂದು ಬಟರ್ಫ್ಲೈ ವಿಂಗ್ ರಿಲೀಸ್. ಬದಿಗೆ ಮಲಗಿ ಕೈಗಳನ್ನು ಮುಂದೆ ಜೋಡಿಸಿ ಮೇಲಿನ ಕೈಯನ್ನು ನಿಧಾನವಾಗಿ ಹಿಂದೆ ತೆರೆಯಬೇಕು. ಇದು ಕುತ್ತಿಗೆ, ಭುಜ ಮತ್ತು ಬೆನ್ನು ಭಾಗದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈ ವ್ಯಾಯಾಮದಿಂದ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತದೆ. ಈ ವ್ಯಾಯಾಮವನ್ನು ನಿಧಾನವಾಗಿ ಜಟ್ಕ ಕೊಡದೆ ಮಾಡುವುದು ತುಂಬಾ ಮುಖ್ಯ. ಕೈಯನ್ನು ಹಿಂದೆ ತೆರೆದಾಗ ಎದೆ ಭಾಗ ತೆರೆದುಕೊಳ್ಳುತ್ತದೆ. ಭುಜದ ಸ್ನಾಯುಗಳು ಸ್ಟ್ರೆಚ್ ಆಗುತ್ತವೆ. ದಿನಪೂರ್ತಿ ಇರುವ ಗಟ್ಟಿತನ ಕಡಿಮೆ ಆಗುತ್ತದೆ. ಹೆಚ್ಚು ಸಮಯ ಮೊಬೈಲ್ ಬಳಸುವವರು, ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುವವರು ಈ ವ್ಯಾಯಾಮ ಮಾಡಿದರೆ ತುಂಬಾ ಲಾಭವಾಗುತ್ತದೆ. ಇದರ ಮತ್ತೊಂದು ಮುಖ್ಯ ಲಾಭ ಏನೆಂದರೆ ಇದು ಉಸಿರಾಟವನ್ನು ಆಳವಾಗಿಸುತ್ತದೆ. ಎದೆ ಭಾಗ ತೆರೆದಾಗ ಹೃದಯವು ಚೆನ್ನಾಗಿ ಕೆಲಸ ಮಾಡುತ್ತದೆ. ದೇಹಕ್ಕೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ. ಇದರಿಂದ ಮೆದುಳು ಶಾಂತವಾಗುತ್ತದೆ, ಟೆನ್ಷನ್ ಕಡಿಮೆ ಆಗುತ್ತದೆ ಮತ್ತು ದೇಹ ನಿದ್ರೆಗೆ ಸಿದ್ಧವಾಗುತ್ತದೆ. ಪ್ರತಿದಿನ ಮಲಗುವ ಮೊದಲು ಈ ವ್ಯಾಯಾಮವನ್ನು 5ರಿಂದ 6 ಬಾರಿ ಮಾಡಿದರೆ ಕೆಲವೇ ದಿನಗಳಲ್ಲಿ ಕುತ್ತಿಗೆ ನೋವು, ಭುಜ ನೋವು, ಮೇಲ್ಬೆನ್ನು ನೋವು ಕಡಿಮೆ ಆಗುವುದು ನೀವು ಗಮನಿಸುತ್ತೀರಿ. ಸಣ್ಣ ವ್ಯಾಯಾಮ, ದೊಡ್ಡ ಪ್ರಯೋಜನ ಇದೇ ಇದರ ವಿಶೇಷತೆ. 4ನೆಯ ವ್ಯಾಯಾಮ ಬಂದು ಲೆಗ್ಸ್ ಆಫ್ ದ ವಾಲ್ ಅಥವಾ ಪಾದಗಳ ಜಲಪಾತ. ಗೋಡೆಗಳ ಬಳಿ ಮಲಗಿ ಕಾಲುಗಳನ್ನು ಗೋಡೆಗೆ ಮೇಲಕ್ಕೆ ಇಟ್ಟು 10ರಿಂದ 12 ನಿಮಿಷ ಇರಬೇಕು. ಈ ಸಮಯದಲ್ಲಿ ಪಾದಗಳನ್ನು ಮುಂದೆ ಹಿಂದೆ ಚಲಿಸಬೇಕು. ಇದರಿಂದ ಕಾಲುಗಳಲ್ಲಿ ರಕ್ತ ಸಂಚಾರ ಸುಧಾರಿಸುತ್ತದೆ, ಊತ ಕಡಿಮೆಯಾಗುತ್ತದೆ ಮತ್ತು ಮೆದುಳಿಗೂ ಉತ್ತಮ ರಕ್ತ ಸಂಚಾರ ಸಿಗುತ್ತದೆ. ಈ ವ್ಯಾಯಾಮ ವಿಶೇಷವಾಗಿ ದಿನಪೂರ್ತಿ ನಿಂತು ಕೆಲಸ ಮಾಡುವವರು, ಹೆಚ್ಚು ನಡೆಯುವವರು, ಕಾಲುಗಳಲ್ಲಿ ಊತ ಅಥವಾ ನೋವು ಇರುವವರಿಗೆ ತುಂಬಾ ಉಪಯುಕ್ತ. ಕಾಲುಗಳನ್ನು ಮೇಲಕ್ಕೆ ಇಟ್ಟಾಗ ಕಾಲುಗಳಲ್ಲಿ ಜಮೆಯಾಗಿರುವ ರಕ್ತ ನಿಧಾನವಾಗಿ ಹೃದಯದ ಕಡೆಗೆ ಹಿಂತಿರುಗುತ್ತದೆ. ಇದರಿಂದ ಕಾಲುಗಳಲ್ಲಿ ಇರುವ ಭಾರವಾದ ಅನುಭವ ಕಡಿಮೆಯಾಗುತ್ತದೆ. ಇದರ ಜೊತೆ ಪಾದಗಳನ್ನು ಹಿಂದೆ ಮುಂದೆ ಚಲಿಸುವುದರಿಂದ ಕಾಲುಗಳ ನರಗಳು ಆಕ್ಟಿವ್ ಆಗುತ್ತವೆ. ಲಿಂಫಾಟಿಕ್ ಫ್ಲೋ ಉತ್ತಮವಾಗುತ್ತದೆ. ಇದು ದೇಹದಲ್ಲಿರುವ ಅನಗತ್ಯ ದ್ರವ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮೊದಲು ಈ ವ್ಯಾಯಾಮವನ್ನು ಮಾಡಿದರೆ ದೇಹ ತುಂಬಾ ರಿಲ್ಯಾಕ್ಸ್ ಆಗುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ನಿದ್ರೆ ಆಳವಾಗಿ ಬರುತ್ತದೆ. ಇನ್ನೊಂದು ಮುಖ್ಯ ವಿಷಯ, ಈ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಟ ಮಾಡಿದರೆ ಮೆದುಳಿನ ಒತ್ತಡ ಕಡಿಮೆ ಆಗುತ್ತದೆ. 10 ನಿಮಿಷ ಈ ವ್ಯಾಯಾಮ ಮಾಡಿದರೆ ಅದು 30 ನಿಮಿಷ ವಿಶ್ರಾಂತಿ ತೆಗೆದುಕೊಂಡಂತೆ ದೇಹಕ್ಕೆ ಅನುಭವವಾಗುತ್ತದೆ. 5ನೇ ಮತ್ತು ಅತ್ಯಂತ ಶಕ್ತಿಶಾಲಿ ವ್ಯಾಯಾಮ ಸೆಕ್ರೆಡ್ ಟೆಂಪಲ್ ಫ್ರೆಜ್. ಬೆನ್ನ ಮೇಲೆ ಮಲಗಿ ತಲೆ, ಭುಜ, ಬೆನ್ನು, ಕೆಳಭಾಗ ಮತ್ತು ಏಡಿಗಳನ್ನು ಹಾಸಿಗೆಗೆ ಒತ್ತಬೇಕು. 6 ಸೆಕೆಂಡ್ ಒತ್ತಿ 3 ಸೆಕೆಂಡ್ ಬಿಡಬೇಕು. ಇದನ್ನು 12 ಬಾರಿ ಮಾಡಬೇಕು. ಇದು ದೇಹದ ಮಸಲ್ಗಳನ್ನು ಆಕ್ಟಿವೇಟ್ ಮಾಡಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಈ ವ್ಯಾಯಾಮದ ಮುಖ್ಯ ಉದ್ದೇಶ ದೇಹದ ಪ್ರಮುಖ ಸ್ನಾಯುಗಳನ್ನು ಒಂದೇ ಸಮಯದಲ್ಲಿ ಆಕ್ಟಿವೇಟ್ ಮಾಡುವುದು. ನಾವು ದಿನಪೂರ್ತಿ ಕೆಲ ಸ್ನಾಯುಗಳನ್ನು ಮಾತ್ರ ಬಳಸುತ್ತೇವೆ, ಆದರೆ ಈ ವ್ಯಾಯಾಮ ಮಾಡಿದಾಗ ಸಂಪೂರ್ಣ ದೇಹದ ಸ್ನಾಯುಗಳಿಗೆ ಸಣ್ಣ ಕೆಲಸ ಸಿಗುತ್ತದೆ. ಇದರಿಂದ ಸ್ನಾಯುಗಳ ದುರ್ಬಲತೆ ಕಡಿಮೆಯಾಗುತ್ತದೆ ಮತ್ತು ದೇಹದ ಶಕ್ತಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಇನ್ನೊಂದು ಪ್ರಮುಖ ಲಾಭ ಏನೆಂದರೆ ಈ ವ್ಯಾಯಾಮ ನರ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡುತ್ತದೆ.
6 ಸೆಕೆಂಡ್ ಒತ್ತಿ 3 ಸೆಕೆಂಡ್ ಬಿಡುವ ವಿಧಾನದಿಂದ ಮತ್ತು ದೇಹ ಟೆನ್ಷನ್ ಮತ್ತು ರಿಲ್ಯಾಕ್ಸ್ ಸಿಗ್ನಲ್ಗಳನ್ನು ಪಡೆಯುತ್ತದೆ. ಇದರಿಂದ ಮೆದುಳು ಶಾಂತವಾಗುತ್ತದೆ, ಒತ್ತಡ ಕೂಡ ಕಡಿಮೆ ಆಗುತ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಕೂಡ ತುಂಬಾ ಉತ್ತಮವಾಗುತ್ತದೆ. ಈ ವ್ಯಾಯಾಮವನ್ನು ಮಲಗುವ ಮೊದಲು ಮಾಡಿದರೆ ದೇಹದ ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತವೆ ಮತ್ತು ರಾತ್ರಿ ದೇಹದ ರಿಪೇರಿ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ. ಪ್ರತಿದಿನ ಈ 5 ವ್ಯಾಯಾಮಗಳನ್ನು 15 ನಿಮಿಷ ಮಾಡಿದರೆ 30 ರಿಂದ 40 ದಿನಗಳಲ್ಲಿ ದೇಹದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು. ಉತ್ತಮ ನಿದ್ರೆ, ಬೆನ್ನು ನೋವು ಕಡಿಮೆ, ದೇಹ ಹಗುರವಾಗುವುದು, ಮನಸ್ಸು ಶಾಂತವಾಗುವುದು. ಇದು ಹಣ ಖರ್ಚು ಮಾಡದೆ ಆರೋಗ್ಯ ಪಡೆದುಕೊಳ್ಳುವ ಸರಳ ವಿಧಾನವಾಗಿದೆ. ಸ್ನೇಹಿತರೆ, ಈ ಎಲ್ಲಾ ವ್ಯಾಯಾಮಗಳನ್ನು ಮಾಡಿದರೆ ದೇಹದ ಒಳಗಿನ ರಕ್ತ ಸಂಚಾರ, ಲಿಫಾಟಿಕ್ ಕ್ಲೀನಿಂಗ್, ಮಸಲ್ ಶಕ್ತಿ, ಬ್ಯಾಲೆನ್ಸ್ ಮತ್ತು ನಿದ್ರೆಯ ಗುಣಮಟ್ಟ ಎಲ್ಲವೂ ಸುಧಾರಿಸುತ್ತದೆ. ಜಪಾನಿನ ವಯೋವೃದ್ಧರು ಈ ಕಾರಣದಿಂದಲೇ 90 ವರ್ಷವಾದರೂ ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ. ಇದರ ಹಿಂದೆ ಇರುವ ರಹಸ್ಯ ತುಂಬಾನೇ ಸರಳ. ಅವರು ಔಷಧಿಗಳ ಮೇಲೆ ಮಾತ್ರ ಅವಲಂಬಿಸಿಕೊಳ್ಳುವುದಿಲ್ಲ. ದೇಹವನ್ನು ಪ್ರತಿದಿನ ಸ್ವಲ್ಪ ಚಲಿಸುವಂತೆ ಮಾಡುತ್ತಾರೆ. ರಾತ್ರಿ ಮಲಗುವ ಮೊದಲು ದೇಹವನ್ನು ಸಡಿಲಗೊಳಿಸಿ, ಉಸಿರಾಟವನ್ನು ಸರಿಪಡಿಸಿ, ಮನಸ್ಸನ್ನು ಶಾಂತಗೊಳಿಸುತ್ತಾರೆ. ಇದರಿಂದ ದೇಹ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ರಿಪೇರಿಯಾಗುತ್ತದೆ. ಸ್ನೇಹಿತರೆ, ನಾವೆಲ್ಲರೂ ಗಮನಿಸಬೇಕಾದ ಮುಖ್ಯ ವಿಷಯ ಏನೆಂದರೆ ಆರೋಗ್ಯ ಒಂದು ದಿನದಲ್ಲಿ ಸಿಗುವುದಿಲ್ಲ. ಪ್ರತಿದಿನ 10 ರಿಂದ 15 ನಿಮಿಷ ಈ ರೀತಿಯ ವ್ಯಾಯಾಮ ಮಾಡಿದರೆ ನಿಧಾನವಾಗಿ ದೇಹದಲ್ಲಿ ಬದಲಾವಣೆ ಶುರುವಾಗುತ್ತದೆ. ಮೊದಲು ನಿದ್ರೆ ಸುಧಾರಿಸುತ್ತದೆ, ನಂತರ ದೇಹದ ನೋವು ಕಡಿಮೆಯಾಗುತ್ತದೆ, ನಂತರ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ದೊಡ್ಡ ವ್ಯಾಯಾಮ ಮಾಡಬೇಕು ಎನ್ನುವುದು ಬೇಡ. ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನ ಮಲಗುವ ಮೊದಲು ಈ 5 ಸರಳ ವ್ಯಾಯಾಮಗಳನ್ನು ಪ್ರಾರಂಭಿಸಿ 30 ದಿನ ನಿಯಮಿತವಾಗಿ ಮಾಡಿದರೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ನೀವು ತಾನೇ ಅನುಭವಿಸುತ್ತೀರಿ. ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಪ್ರತಿನಿತ್ಯದ ಸಣ್ಣ ಅಭ್ಯಾಸಗಳಲ್ಲಿ ಅಡಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.